SSLC ಪರೀಕ್ಷೆಗಳು 18ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಇವತ್ತು ಒಂದು 50 ಟಿಪ್ಸ್ಗಳು ಪರೀಕ್ಷೆಗೆ ಉಪಯೋಗವಾಗ್ತಕ್ಕಂತಹ, ನೀವು ನೋಡಲೇಬೇಕಾಗಿರ್ತಕ್ಕಂಥ ಒಂದು 50 ಟಿಪ್ಸ್ಗಳನ್ನು ಹೇಳ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಪ್ರತಿದಿನ ನಿಗದಿತ ಸಮಯದಲ್ಲಿ ಓದುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸರಿಯಾದ ಟೈಮ್ ಟೇಬಲ್ ತಯಾರಿಸಿ ಅದನ್ನು ಪಾಲಿಸಿ. ಕಷ್ಟವಾದ ವಿಷಯಗಳನ್ನು ಮೊದಲು ಓದಿ. ಪ್ರತಿದಿನ ಸ್ವಲ್ಪ ಪುನರಾವರ್ತನೆ ಮಾಡಿರಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ಮುಖ್ಯ ಅಂಶಗಳನ್ನು ಚಿಕ್ಕ ನೋಟ್ಸ್ ರೂಪದಲ್ಲಿ ಬರೆಯಿರಿ. ಓದುವಾಗ ಮೊಬೈಲ್ ಬಳಕೆ ಕಡಿಮೆ ಮಾಡಿ. 40 ನಿಮಿಷ ಓದಿ 10 ನಿಮಿಷ ವಿರಾಮ ತೆಗೆದುಕೊಳ್ಳಿ. ಓದಿದ ವಿಷಯವನ್ನು ನಿಮ್ಮದೇ ಮಾತಿನಲ್ಲಿ ಹೇಳುವ ಅಭ್ಯಾಸ ಮಾಡಿರಿ. ಪ್ರತಿದಿನ ಬರವಣಿಗೆ ಅಭ್ಯಾಸ ಮಾಡಿರಿ. ಶಿಕ್ಷಕರನ್ನು ಕೇಳಿ ಸಂದೇಹಗಳನ್ನು ನಿವಾರಿಸಿಕೊಳ್ಳಿ. ಅರ್ಥ ಮಾಡಿಕೊಂಡು ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮುಖ್ಯ ಪದಗಳನ್ನು ಅಂಡರ್ಲೈನ್ ಮಾಡಿರಿ. ಚಿತ್ರಗಳು ಮತ್ತು ನಕ್ಷೆಗಳ ಅಭ್ಯಾಸ ಮಾಡಿ. ಗಣಿತ ಸೂತ್ರಗಳನ್ನು ಪ್ರತಿದಿನ ಪುನರಾವರ್ತನೆ ಮಾಡಿ. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬರೆಯಿರಿ. ಸಮಯ ನಿರ್ವಹಣೆಯನ್ನು ಕಲಿಯಿರಿ. ಓದುವಾಗ ಸಂಪೂರ್ಣ ಗಮನ ಕೊಡಿ. ಒತ್ತಡ ತೆಗೆದುಕೊಳ್ಳಬೇಡಿ. ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ. ಆರೋಗ್ಯಕರ ಆಹಾರ ಸೇವಿಸಿ. ಸಾಕಷ್ಟು ನೀರು ಕುಡಿಯಿರಿ. ಪ್ರತಿದಿನ ಸಾಕಷ್ಟು ನಿದ್ರೆ ಮಾಡಿರಿ. ಸ್ವಲ್ಪ ವ್ಯಾಯಾಮ ಮಾಡುವ ಅಭ್ಯಾಸ ಇಡಿ. ಓದುವ ಸ್ಥಳ ಸ್ವಚ್ಛವಾಗಿರಬೇಕು. ಒಂದು ವಿಷಯ ಮುಗಿದ ನಂತರ ಪುನರಾವರ್ತನೆ ಮಾಡಿ. ಸ್ನೇಹಿತರ ಜೊತೆ ಓದಿದ ವಿಷಯ ಚರ್ಚಿಸಿ. ಸಮಯ ವ್ಯರ್ಥ ಮಾಡುವ ಅಭ್ಯಾಸವನ್ನ ಬಿಟ್ಟುಬಿಡಿ. ಟಿವಿ ಮತ್ತು ಮೊಬೈಲ್ ಸಮಯ ಕಡಿಮೆ ಮಾಡಿ. ಪ್ರತಿದಿನ ಸಣ್ಣ ಗುರಿ ಇಟ್ಟು ಓದಿ. ಪರೀಕ್ಷೆಗೆ ಮುನ್ನ ಹೊಸ ವಿಷಯ ಆರಂಭಿಸಬೇಡಿ. ಮುಖ್ಯ ಅಂಶಗಳನ್ನು ಮಾತ್ರ ಪುನರಾವರ್ತನೆ ಮಾಡಿ. ಪರೀಕ್ಷೆಗೆ ಬೇಕಾದ ವಸ್ತುಗಳನ್ನು ಮುಂಚಿತವಾಗಿ ತಯಾರಿಸಿಡಿ. ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು. ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಓದಿ. ಸುಲಭ ಪ್ರಶ್ನೆಗಳನ್ನು ಮೊದಲು ಬರೆಯಿರಿ. ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳಿ. ಉತ್ತರಗಳನ್ನು ಸರಳವಾಗಿ ಬರೆಯಿರಿ. ಅಕ್ಷರ ಸ್ಪಷ್ಟವಾಗಿರಲಿ. ಪೇಪರ್ ಸ್ವಚ್ಛವಾಗಿರಲಿ. ಪ್ರಶ್ನೆ ಸಂಖ್ಯೆ ಸರಿಯಾಗಿ ಬರೆಯಿರಿ. ಉತ್ತರದ ಮುಖ್ಯ ಅಂಶಗಳನ್ನು ಹೈಲೈಟ್ ಮಾಡಿರಿ. ಚಿತ್ರ ಅಥವಾ ನಕ್ಷೆ ಬೇಕಾದಲ್ಲಿ ತಪ್ಪದೆ ಬಿಡಿಸಿ. ಆತುರ ಪಡದೆ ಶಾಂತವಾಗಿ ಬರೆಯಿರಿ. ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ಕೊನೆಯಲ್ಲಿ ಉತ್ತರ ಪತ್ರಿಕೆಯನ್ನು ಪರಿಶೀಲಿಸಿ. ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ. ಪಾಸಿಟಿವ್ ಆಲೋಚನೆ ಮಾಡಿ. ನಾನು ಯಶಸ್ವಿಯಾಗುತ್ತೇನೆ ಎಂಬ ವಿಶ್ವಾಸ ಇಡಿ. ಧನ್ಯವಾದ ವಿದ್ಯಾರ್ಥಿಗಳೇ. ನಿಮಗೆ ಇದು ಉಪಯುಕ್ತವಾಗಿದೆ ಅನ್ಕೊಳ್ತೀನಿ. ಧನ್ಯವಾದಗಳು.